ನಿರ್ಮಾಪಕ ಗೋಪಾಲನ್ ಎಂಪುರಾನ್ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಗೋಪಾಲನ್ ಅವರ ಕಂಪನಿಯ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ಮಾಡಿದೆ. ಇತ್ತೀಚೆಗೆ ರಿಲೀಸ್ ಆಗಿ ಹಿಟ್ಟು ಕೂಡ ಆಯಿತು. ಅದರ ಜೊತೆಗೆ ಸಾಕಷ್ಟು ವಿವಾದಗಳನ್ನ ತನ್ನ ಮೇಲೆ ಎಳ್ಕೊಂಡಿದ್ದಂತಹ ಎಂಪುರಾನ್ ಸಿನಿಮಾದ ನಿರ್ಮಾಪಕ ಗೋಪಾಲನ್ ಗೋಕುಲನ್ ಅವರ ಚಿಟ್ ಫಂಡ್ ಕಂಪನಿ ಏನಿದೆ, ಶ್ರೀ ಗೋಕುಲನ್ ಚಿಟ್ ಫಂಡ್ ಕಂಪನಿ, ಅಕ್ರಮ ಹಣ ವರ್ಗಾವಣೆಯ ಆರೋಪ ಕೇಳಿಬಂದಿತ್ತು. ಈ ಕಂಪನಿಯ ವಿರುದ್ಧ ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧೆಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಈಗಾಗಲೇ ಸಿನಿಮಾದಲ್ಲಿ ಗುಜರಾತ್ ದಂಗೆಯ ಬಗ್ಗೆ ಬೆಂಬಲಿಸಿದ್ದಕ್ಕೆ ಒಂದಿಷ್ಟು ವಿವಾದಗಳು ಸೃಷ್ಟಿಯಾಗಿತ್ತು. ಚಿತ್ರದ ಆ ಸೀನ್ಗಳನ್ನ ಕಟ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿತ್ತು. ಈಗ ನಿರ್ಮಾಪಕ ಗೋಪಾಲನ್ ಗೋಕುಲನ್ ಅವರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಎಲ್2 ಎಂಪುರಾನ್ ಸಿನಿಮಾ, ಮೋಹನ್ ಲಾಲ್, ಪೃಥ್ವಿರಾಜ್ ಸುಕುಮಾರನ್ ಅವರ ನಟನೆಯ ಸಿನಿಮಾ, ಮಲಯಾಳಂ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಸಿನಿಮಾ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ವಿವಾದಗಳನ್ನ ತನ್ನ ಮೈ ಮೇಲೆ ಎಳ್ಕೊಂಡಿತ್ತು. ಅದರಲ್ಲೂ ನಾವು ರೈಟ್ ವಿಂಗ್ ಅಂತ ಏನ್ ಹೇಳ್ತೀವಿ, ಅವರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಈಗ ನಡೆದಿರುವಂತಹ ರೇಡ್ಗೂ ಆ ಸಿನಿಮಾ ಮೇಲೆ ಕೇಳಿ ಬಂದಂತಹ ವಿವಾದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ? ಯಾವ ಕಾರಣಕ್ಕಾಗಿ ರೇಡ್ ಅನ್ನ ಮಾಡಲಾಗಿದೆ ಚಂದ್ರಮೋಹನ್? ವಿದೇಶಿ ಹೌದು, ಇತ್ತೀಚೆಗೆ ಎಂಪುರನ್ ಸಿನಿಮಾ ಬಿಡುಗಡೆ ಆದ ಬಳಿಕ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಗುಜರಾತ್ ದಂಗೆಯನ್ನು ಬಿಂಬಿಸಿರುವಂಥ ರೀತಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಈ ಸಿನಿಮಾದಲ್ಲಿ ಗುಜರಾತ್ ದಂಗೆಯನ್ನು ಸರಿಯಾಗಿ ಬಿಂಬಿಸಿಲ್ಲ, ತಪ್ಪಾಗಿ ಬಿಂಬಿಸಲಾಗಿದೆ ಅಂತೇಳಿ ಬಲಪಂಥೀಯ ಸಂಘಟನೆಗಳು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಬಿಜೆಪಿಯಿಂದಲೂ ಕೂಡ ವಿರೋಧ ಇದ್ದರೂ ಕೂಡ ತೀವ್ರವಾಗಿ ಆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಕೇರಳದಲ್ಲಿ ಮೋಹನ್ ಲಾಲ್ ಅವರು ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಈ ಕಾರಣಕ್ಕಾಗೂ ಕೂಡ ಬಿಜೆಪಿ ಕೇರಳ ಘಟಕದ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ತೀವ್ರವಾಗಿ ಈ ಸಿನಿಮಾವನ್ನಾಗಲಿ ಅಥವಾ ಮೋಹನ್ ಲಾಲ್ ಅವ್ರನ್ನಾಗಲಿ ಟೀಕಿಸಲಿಕ್ಕೆ ಹೋಗಲಿಲ್ಲ. ಕೇರಳದಲ್ಲಿ ಎಲ್ರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ, ಹಾಗಾಗಿ ಜನ ಕೂಡ ಮುಕ್ತವಾಗಿ ಸಿನಿಮಾವನ್ನು ನೋಡ್ಬೋದು ಅಂತ ಹೇಳಿದ್ರು. ಅದಾದ ಬಳಿಕ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರ ಸಿನಿಮಾದ 17 ದೃಶ್ಯಗಳಿಗೆ ಕತ್ತರಿ ಹಾಕೋದಾಗಿ ಹೇಳಿದ್ದಾರೆ. ಈಗ ಮುಖ್ಯವಾಗಿ ಈ ಎಂಪುರನ್ ಸಿನಿಮಾದ ನಿರ್ಮಾಪಕ ಗೋಕುಲಂ ಗೋಪಾಲ್ ಅವರ ಮೇಲೆ ಇಡಿ ದಾಳಿಯಾಗಿದೆ. ಮುಖ್ಯವಾಗಿ 1,000 ಕೋಟಿ ರೂಪಾಯಿ ಹಣದ ಫಾರಿನ್ ಎಕ್ಸ್ಚೇಂಜ್ ವಿನಿಮಯದಲ್ಲಿ ಆಗಿರತಕ್ಕಂಥ ಉಲ್ಲಂಘನೆಯ ಕಾರಣಕ್ಕಾಗಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಮುಖ್ಯವಾಗಿ ಗೋಕುಲಂ ಗೋಪಾಲ್ ಅವರು ಚಿಟ್ ಫಂಡ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಚಿಟ್ ಫಂಡ್ ನಲ್ಲಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನುವ ಕಾರಣಕ್ಕಾಗಿ ಇವತ್ತು ಜಾರಿ ನಿರ್ದೇಶನಾಲಯ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ವಿವಿಧ ಕಡೆಗಳಲ್ಲಿ ದಾಳಿಯನ್ನು ನಡೆಸಿ ಶೋಧವನ್ನು ನಡೆಸ್ತಾ ಇದೆ. ಈ ಒಂದು ಅಕ್ರಮ ಹಣ ವರ್ಗಾವಣೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ವೈಲೇಷನ್ ನಲ್ಲಿ 1,000 ಕೋಟಿ ರೂಪಾಯಿವರೆಗೂ ಕೂಡ ಹಣದ ಅವ್ಯವಹಾರ ಆಗಿದೆ ಅನ್ನೋ ಒಂದು ಮಾಹಿತಿ ಇಡಿಗೆ ಸಿಕ್ಕಿದೆ ಮತ್ತು ದಾಖಲೆಗಳು ಕೂಡ ಸಿಕ್ಕಿವೆ. ಈ ದಾಖಲೆಗಳ ಆಧಾರದ ಮೇಲೆ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಚೆನ್ನೈನಲ್ಲಿರ್ತಕ್ಕಂಥ ಕಚೇರಿ ಮತ್ತು ಕೇರಳದಲ್ಲಿರ್ತಕ್ಕಂಥ ಕಚೇರಿಗಳು, ಮನೆ ಸೇರಿದಂತೆ ವಿವಿಧ ಜಾಗಗಳ ಮೇಲೆ ದಾಳಿ ನಡೆಸಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಸಿನಿಮಾದ ನಿರ್ಮಾಪಕರಾದಂತಹ ಗೋಕುಲಂ ಗೋಪಾಲ್ ಅವರನ್ನು ಕೂಡ ಈ ಬಗ್ಗೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ನಡೆಸಲಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಣೆಯಿಂದ ಇವರೇನಾದ್ರು ತಪ್ಪು ಮಾಡಿದಾರಾ, ಹೇಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಾರಾ, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಈ ದಾಳಿ ವೇಳೆ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗ ಇಡಿ ಅಧಿಕಾರಿಗಳು ಹೇಳುವಂಥ ಮಾಹಿತಿಯ ಪ್ರಕಾರ ಬರೋಬ್ಬರಿ 1,000 ಕೋಟಿ ರೂಪಾಯಿವರೆಗೂ ಕೂಡ ಫಾರಿನ್ ಎಕ್ಸ್ಚೇಂಜ್ ನಿಯಮಗಳ ಉಲ್ಲಂಘನೆ ಆಗಿದೆ. ಈ ಒಂದು ಚಿಟ್ ಫಂಡ್ನ ಹಣವನ್ನು ಫಾರಿನ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತಕ್ಕಂತಹ ಮಾಹಿತಿ ಕೂಡ ಇಡಿಗೆ ಲಭ್ಯವಾಗಿದೆ. ಇದರ ಆಧಾರದ ಮೇಲೆ ಈಗ ದಾಳಿ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.